ಅಳುವ ಮನುಷ್ಯ, ನಗುವ ಮನುಷ್ಯ, ಚಿಕ್ಕ ಮನುಷ್ಯ, ದೊಡ್ಡ ಮನುಷ್ಯ, ಮೆಚ್ಯೂರ್ಡ್, ಇಮ್ಮೆಚ್ಯೂರ್ಡ್, ಫೂಲ್, ಇಂಟೆಲಿಜೆಂಟ್, ಟ್ಯಾಲೆಂಟೆಡ್, ಸಾಧು, ಸಂತ, ಯಾರನ್ನಾದ್ರೂ ನೋಡ್ರಿ, ಎಲ್ಲರೂ ಚೇತನನೇ. ಅದೇ ಚೇತನ ವೈಟ್ ಈಸ್ ಆಕ್ಟಿಂಗ್ ಲೈಕ್ ಅ ಫೂಲ್ in one body, and the same Chetana white is acting like a talented in another body. It is not in the hand of Chetana, it is there in the hand of body and mind. ಅದ ಎನ್ವಿರಾನ್ಮೆಂಟ್. ಅದಕ್ಕೆ ನೀವು ಹಳ್ಳಿಯಲ್ಲಿ ಕೇಳಿರ್ಬೋದು, ತೀರ್ಕೊಂಡ ಮೇಲೆ ಎಲ್ಲರೂ ದೇವರಾಗ್ತಾರಂತ. ಹುಚ್ಚ ತೀರ್ಕೊಂಡಂದ್ರೆ ಅವನನ್ನು ಪೂಜೆ ಮಾಡ್ಲಾಗ್ತದ, ಸಾವುಕಾರ ತೀರ್ಕೊಂಡ್ರು ಅವನನ್ನು ಪೂಜೆ ಮಾಡ್ಲಾಗ್ತದೆ, ಸತ್ತವರೆಲ್ಲ ದೇವ್ರ ಸಮಾನ. ವೈ ದಿಸ್ ಇಸ್ ದೇರ್? ಬಿಕಾಸ್ ದ ಚೇತನ ಇಟ್ ಡೋಂಟ್ ಹ್ಯಾವ್ ಎನಿ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಟ್ಯಾಲೆಂಟೆಡ್ ಆರ್ ಫೂಲ್, ಡಲ್, ಡಮ್. ನೋ, ಇಟ್ ಈಸ್ ಅ ಸರ್ಕಮ್ಸ್ಟೆನ್ಸಸ್ ವೇರ್ ದಟ್ ಕಾನ್ಷಿಯಸ್ನೆಸ್ ಇಸ್ ಟ್ರ್ಯಾಪ್ಡ್. ಅದಕ್ಕೆ ಚೇತನಕ್ಕೆ ತನ್ನದೇ ಆದಂಥ ಸ್ವಭಾವ ಇಲ್ಲ. ಅದು ಯಾವ ಪಾತ್ರದಲ್ಲಿ ಹೊಡ್ಕೊಳ್ತದಲ್ಲ ಅದೇ ಪಾತ್ರನ ಅದು ಅನುಭವಿಸ್ಲಿಕ್ಕೆ ಶುರು ಮಾಡ್ತದೆ, ಅದ್ರಂಗೆ ಆ್ಯಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಭಾಳ ಇಂಟ್ರೆಸ್ಟಿಂಗ್. ನಾನು ಕಾನ್ಷಿಯಸ್ನೆಸ್ ಪಾಕೆಟ್ ಆಗಿರೋದ್ರಿಂದ ಈ ಶರೀರದೊಳಗೆ ಇದ್ಕೊಂಡು ಈ ರೀತಿ ಬಿಹೇವ್ ಮಾಡಾಕತ್ತೀನಿ. ಇದೇ ಸೇಮ್ ಕಾನ್ಷಿಯಸ್ನೆಸ್ ಇನ್ನೊಂದು ಶರೀರದೊಳಗೆ ಇದ್ಕೊಂಡು ಇನ್ನೊಂದು ರೀತಿ ಬಿಹೇವ್ ಮಾಡಾಕತ್ತೀನಿ. ದೆನ್ ಅಲ್ಟಿಮೇಟ್ಲಿ ಇಬ್ಬರು ಸತ್ತ ಮೇಲೆ ವಿ ಬೋತ್ ಸ್ಪ್ರೆಡ್.